ಓಂ ಶಾಂತಿ. ದಿನಾಂಕ 23/11/2024. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ದೇಹಿ ಅಭಿಮಾನಿಯಾಗಿದ್ದು ಸರ್ವಿಸ್ ಮಾಡಿದಾಗ ಪ್ರತಿ ಹೆಜ್ಜೆಯಲ್ಲಿ ಸಫಲತೆ ಸಿಗುತ್ತಿರುತ್ತದೆ. ಪ್ರಶ್ನೆ: ಯಾವ ಸ್ಮೃತಿಯಲ್ಲಿದ್ದಾಗ ದೇಹ ಅಭಿಮಾನ ಬರುವುದಿಲ್ಲ? ಉತ್ತರ: ಸದಾ ಸ್ಮೃತಿ ಇರಲಿ, ನಾನು ಗಾಡ್ಲಿ ಸರ್ವೆಂಟ್ ಆಗಿದ್ದೇನೆ ಎಂದು. ಸೇವಕರಿಗೆ ಎಂದಿಗೂ ದೇಹ ಅಭಿಮಾನ ಬರಲು ಸಾಧ್ಯವಿಲ್ಲ. ಎಷ್ಟೆಷ್ಟು ಯೋಗದಲ್ಲಿರುತ್ತೀರಿ ಅಷ್ಟು ದೇಹ ಅಭಿಮಾನ ತುಂಡಾಗುತ್ತಾ ಹೋಗುತ್ತದೆ. ಪ್ರಶ್ನೆ: ದೇಹ ಅಭಿಮಾನಿಗಳಿಗೆ ಡ್ರಾಮಾನುಸಾರವಾಗಿ ಯಾವ ದಂಡ ಸಿಗುತ್ತದೆ? ಉತ್ತರ: ಅವರ ಬುದ್ಧಿಯಲ್ಲಿ ಈ ಜ್ಞಾನ ಕೂರುವುದೇ ಇಲ್ಲ. ಸಾಹುಕಾರ ಜನರಲ್ಲಿ ಧನದ ಕಾರಣ ದೇಹ ಅಭಿಮಾನ ಇರುತ್ತದೆ. ಆದ್ದರಿಂದ ಅವರು ಈ ಜ್ಞಾನವನ್ನು ತಿಳಿಯಲು ಸಾಧ್ಯವಿಲ್ಲ. ಈ ದಂಡ ಸಹ ಸಿಗುತ್ತದೆ. ಬಡವರು ಸಹಜವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಧಾರಣೆಗಾಗಿ ಮುಖ್ಯ ಸಾರ: ಸದಾ ಇದೇ ಖುಷಿ ಅಥವಾ ನಶೆಯಲ್ಲಿರಬೇಕು. ಈಗ ನಾವು ಈಶ್ವರ್ಯ ಪರಿವಾರದವರಾಗಿದ್ದೇವೆ. ಸ್ವಯಂ ಭಗವಂತ ನಮಗೆ ಓದಿಸುತ್ತಿದ್ದಾರೆ. ಅವರ ಪ್ರೀತಿ ನಮಗೆ ಸಿಗುತ್ತಿದೆ. ಆ ಪ್ರೀತಿಯಿಂದ ನಾವು ದೇವತೆ ಆಗುತ್ತೇವೆ. 2. ಈ ಮಾಡಲ್ಪಟ್ಟ ಡ್ರಾಮಾವನ್ನು ನಿಖರವಾಗಿ ತಿಳಿಯಬೇಕು. ಇದರಲ್ಲಿ ಯಾವುದೇ ತಪ್ಪು ಆಗುವುದಕ್ಕೆ ಸಾಧ್ಯವಿಲ್ಲ. ಯಾವ ಪಾತ್ರ ನಡೆದಿದೆ ಪುನಃ ಪುನರಾವೃತ್ತಿಯಾಗುತ್ತದೆ. ಈ ವಿಚಾರವನ್ನು ಚೆನ್ನಾಗಿ ಬುದ್ಧಿಯಿಂದ ತಿಳಿದು ನಡೆದಾಗ ಎಂದಿಗೂ ಸಿಟ್ಟು ಬರುವುದಿಲ್ಲ. ವರದಾನ: ಬಿರುಗಾಳಿಯನ್ನು ಉಡುಗೊರೆ ಎಂದು ತಿಳಿದು ಸಹಜವಾಗಿ ಕ್ರಾಸ್ ಮಾಡುವಂತಹ ಸಂಪೂರ್ಣ ಹಾಗೂ ಸಂಪನ್ನರಾಗಿ. ಎಲ್ಲರ ಲಕ್ಷ್ಯ ಸಂಪೂರ್ಣ ಹಾಗೂ ಸಂಪನ್ನ ಆಗಬೇಕಿರುವುದರಿಂದ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಗಾಬರಿ ಆಗಬೇಡಿ. ಮೂರ್ತಿ ಆಗುತ್ತಿದ್ದೀರಿ ಅಂದ ಮೇಲೆ ಸ್ವಲ್ಪ ಸುತ್ತಿಗೆಯ ಪೆಟ್ಟು ಬಿದ್ದೇ ಬೀಳುತ್ತದೆ. ಯಾರೆಷ್ಟು ಮುಂದೆ ಇರುತ್ತಾರೆ ಅವರು ಬಿರುಗಾಳಿಯನ್ನು ಸಹ ಎಲ್ಲರಿಗಿಂತ ಹೆಚ್ಚು ಕ್ರಾಸ್ ಮಾಡಬೇಕಾಗುತ್ತದೆ. ಆದರೆ ಆ ಬಿರುಗಾಳಿ ಅವರಿಗೆ ಬಿರುಗಾಳಿ ಅನಿಸುವುದಿಲ್ಲ, ಉಡುಗೊರೆ ಅನಿಸುತ್ತದೆ. ಈ ಬಿರುಗಾಳಿ ಸಹ ಅನುಭವಿಯನ್ನಾಗಿ ಮಾಡುವ ಉಡುಗೊರೆ ಆಗುತ್ತದೆ. ಆದ್ದರಿಂದ ವಿಘ್ನಗಳನ್ನು ಸ್ವಾಗತ ಮಾಡಿ ಹಾಗೂ ಅನುಭವಿ ಆಗುತ್ತಾ ಮುಂದುವರಿಯುತ್ತಾ ಸಾಗಿ. ಸ್ಲೋಗನ್: ಹುಡುಗಾಟಿಕೆತನವನ್ನು ಸಮಾಪ್ತಿ ಮಾಡಬೇಕೆಂದರೆ ಸ್ವಚಿಂತನೆಯಲ್ಲಿರುತ್ತಾ ಸ್ವಯಂ ಅನ್ನು ಪರಿಶೀಲನೆ ಮಾಡಿಕೊಳ್ಳಿ. ಓಂ ಶಾಂತಿ.